ಅವರ ದೇಶವನ್ನು ಪ್ರವೇಶ ಮಾಡಿದ ನಂತರ ಆ ದೇಶದ ಹೆಸರನ್ನು ಕುಲಿಗೆಡಿಸಿಟ್ರು. ಭಾರತ ದೇಶಕ್ಕೆ ಬಂದ ಡಚ್ಚರು ಇಲ್ಲಿಂದ ಕೂಲಿ ಕಾರ್ಮಿಕರನ್ನು ಕರ್ಕೊಂಡು ಹೋಗೋಕ್ಕೆ ಇಲ್ಲಿರೋ ಬಡ ಜನರಿಗೆ ಹಗಲುಗನಸುಗಳನ್ನು ತೋರಿಸ್ತಾ ಇದ್ರು. ಅವ್ರು ತೋರಿಸೋ ಆಸೆ ಆಮಿಷಗಳು ಭಯಾನಕವಾಗಿ ಇರ್ತಾಯಿದ್ವು. ಇಲ್ಲ ಅಂದರೆ ನಮ್ಮ ಭಾರತೀಯರು ತಮ್ಮ ದೇಶವನ್ನು ಬಿಟ್ಟು ಸಮುದ್ರ ಪ್ರಯಾಣವನ್ನು ಅದು ತಿಂಗಳಾನುಗಟ್ಟಲೆ ಮಾಡಿಕೊಂಡು ಗೊತ್ತಿಲ್ಲದ ದೇಶಕ್ಕೆ ಹೋಗಿ ಕೆಲಸ ಮಾಡೋಕ್ಕೆ ತಯಾರಿರ್ತಾರೆ. 18ನೇ ಶತಮಾನದಲ್ಲಿ ನಮ್ಮ ಭಾರತ ದೇಶದಲ್ಲಿ ಕ್ಷಾಮ ಬಡತನ ಅನ್ನೋದು ತಾಂಡವಾಡ್ತಾಯಿತ್ತು. ಇದರಿಂದ ಪಾರಾಗೋಕ್ಕೆ ನಮ್ಮ ಭಾರತೀಯ ಕಾರ್ಮಿಕರು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗೋಕ್ಕೆ ತಯಾರಾಗ್ತಾರೆ. ಸರಿ, ನಮ್ಮ ದೇಶದಲ್ಲಿ ಕೇವಲ 5 ವರ್ಷ ಕೆಲಸ ಮಾಡ್ತೀವಿ ಅಂತ ನಮ್ಮ ಭಾರತೀಯರು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ ಡಚ್ಚರೊಂದಿಗೆ. ಆದರೆ 5 ವರ್ಷ ಕಳೆದ ಮೇಲೂ ಕೂಡ ನಮ್ಮ ಭಾರತೀಯರು ಅಲ್ಲೇ ನೆಲೆಸಿಬಿಡ್ತಾರೆ. ಕಾರಣ ನಮ್ಮ ಭಾರತೀಯರಿಗೆ ಡಚ್ಚರು ಕೊಟ್ಟ ಸೌಲಭ್ಯ ಸೌಕರ್ಯಗಳು ಆ ರೀತಿ ಇದ್ವು. ದಿನ ಕಳೆದಂತೆ ಡಚ್ಚರು ಭಾರತೀಯರಿಗೆ ಜಮೀನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಇಷ್ಟೇ